ಶ್ರೀರಾಘವೇಂದ್ರಾಯ ನಮಃ. ಓಂ 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 ಶ್ರೀರಾಘವೇಂದ್ರಾಯ ನಮಃ. ವಿಪ್ರಕ್ಷತ್ರ ವಿಡಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಲಂ ಎಂಬುದಾಗಿ ಅಲಂಕಾರ, ಕಾವ್ಯ, ನಾಟಕ, ತರ್ಕಶಾಸ್ತ್ರ, ವೇದಾಂತ ಶಾಸ್ತ್ರ ರಾಯರಿಗೆ ಬರದೇ ಇರತಕ್ಕಂತಹ ವಿದ್ಯೆಗಳೇ ಇದ್ದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಯಾಕೆ ಅಂದರೆ
ನಾವು ಕನ್ನಡದಲ್ಲಿ ಒಂದು ನಾಣ್ಣುಡಿಯನ್ನು ಕೇಳ್ತೇವೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆ ರಾಯರು ಬರೆಯದೇ ಇರತಕ್ಕಂತಹ ಗ್ರಂಥ ರಾಶಿಗಳೇ ಇಲ್ಲ ಇವತ್ತು. ಎಲ್ಲ ವಿಧವಾಗಿರ್ತಕ್ಕಂತಹ ವೇದಗಳಿಗೆ ಸಾಕ್ಷಾತ್ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವೇದಗಳಿಗೆ ವ್ಯಾಖ್ಯಾನ ಮಾಡಬೇಕು ಅಂತಾದರೆ ವೇದವ್ಯಾಸ ದೇವರ ಸಂಪೂರ್ಣವಾದ ಅನುಗ್ರಹ ಇಲ್ಲದೆ ಇದ್ರೆ ವೇದಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವೇದಗಳಿಗೆ ವ್ಯಾಖ್ಯಾನವಾದ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ತಂತ್ರದೀಪಿಕಾದಿಗಳ ಮೂಲಕ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ ನಂತರ ಆ ಸೂತ್ರಗಳಿಗೆ ವ್ಯಾಖ್ಯಾನವಾದ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ಭಾಷ್ಯ ಅಣುಭಾಷ್ಯ ಅಂತ ಆಚಾರ್ಯರು ಏನು ರಚನೆ ಮಾಡಿಕೊಟ್ಟಿದ್ದಾರೆ, ಆ ಅಣುಭಾಷ್ಯಕ್ಕೆ ತತ್ವಮಂಜರಿ ಅನ್ನೋ ಗ್ರಂಥವನ್ನು ರಚನೆ ಮಾಡುವ ಮೂಲಕ ಅದಕ್ಕೂ ಕೂಡ ಉಪಕಾರವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಇನ್ನು ಆ ಭಾಷ್ಯಕ್ಕೆ ವ್ಯಾಖ್ಯಾನವಾದ ಟೀಕೆಗೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪರಿಮಳಾದಿ ಗ್ರಂಥಗಳನ್ನು ರಚನೆ ಮಾಡುವ ಮೂಲಕ ಆ ಟೀಕೆಗೆ ಟಿಪ್ಪಣಿಯನ್ನು ಬರೆಯುವ ಮೂಲಕ ಟಿಪ್ಪಣ್ಯಾಚಾರ್ಯ ಚಕ್ರವರ್ತಿಗಳು ಅಂತಲೇ ಜಗತ್ತಿನಲ್ಲಿ ಪ್ರಸಿದ್ಧರಾಗಿ ಪರಿಮಳಾಚಾರ್ಯರು ಅನ್ನೋ ಬಿರುದನ್ನು ತಾವು ಪಡೆದಿರತಕ್ಕಂತಹ ಮಹಾನುಭಾವರು ರಾಘವೇಂದ್ರ ಗುರು ಸಾರ್ವಭೌಮರು. ಆ ಟಿಪ್ಪಣಿಗೂ ಕೂಡ ವ್ಯಾಖ್ಯಾನವಾದ ಮಹಾ ಟಿಪ್ಪಣಿಯಾದ ಚಂದ್ರಿಕಾಕ್ಕೂ ಕೂಡ ವ್ಯಾಖ್ಯಾನ ಮಾಡಿದಂತಹ ಪ್ರಕಾಶ. ಹೀಗೆ ಅನೇಕ ಮುಖವಾಗಿ, ಬರೀ ಇಷ್ಟು ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೆ ಪ್ರತಿನಿತ್ಯದಲ್ಲಿಯೂ ಕೂಡ ರಾಮನ ಕಥೆ ಹಾಗೆ ಕೃಷ್ಣನ ಕಥೆ ಚಿಂತನೆ ಆಗಬೇಕು ಅನ್ನೋ ಉದ್ದೇಶದಿಂದ ರಾಮಚಾರಿತ್ರ್ಯ ಮಂಜರಿ, ಕೃಷ್ಣ ಚಾರಿತ್ರ್ಯ ಮಂಜರಿ ಇವೇ ಮೊದಲಾಗಿರ್ತಕ್ಕಂಥ ಅದ್ಭುತವಾದ ಗ್ರಂಥರತ್ನಗಳನ್ನು ಜಗತ್ತಿಗೆ ಕೊಡುವ ಮೂಲಕ ಇವತ್ತು ವೇದವ್ಯಾಸ ದೇವರ ಸೇವೆಯನ್ನ ಅನೇಕ ಗ್ರಂಥಕಾರರ ಇತಿಹಾಸದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮ ವಿಜಯೇಂದ್ರ ತೀರ್ಥರನ್ನ ಬಿಟ್ಟರೆ, ಆ ವಿಜಯೇಂದ್ರ ತೀರ್ಥರ ನಂತರ ವಿಶೇಷವಾಗಿ ಅನೇಕ ಗ್ರಂಥರತ್ನಗಳನ್ನು ಕೊಡುಗೆಯಾಗಿ ಕೊಟ್ಟಂತಹ ಕೀರ್ತಿ ಅಂತಂದ್ರೆ ಅದು ರಾಘವೇಂದ್ರ ಗುರು ಸಾರ್ವಭೌಮರೇ ಅಂತ ಅನ್ಲಿಕ್ಕೆ ಯಾವುದೇ ವಿಧವಾಗಿರತಕ್ಕಂತಹ ಅತಿಶಯೋಕ್ತಿ ಇಲ್ಲ. ಆದ್ದರಿಂದಲೇನೆ ವಿಜಯೇಂದ್ರ ತೀರ್ಥರು 104 ಗ್ರಂಥಗಳನ್ನ ಅಧಿಕವಾಗಿರತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡಿದ್ರು ಅಂತ ನಾವು ಕೇಳ್ತೇವೆ. ರಾಘವೇಂದ್ರ ಗುರು ಸಾರ್ವಭೌಮರ ಪರಮಗುರುಗಳು ಅವರು ಅನೇಕ 64 ವಿದ್ಯೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು 104ಕ್ಕೂ ಕೂಡ ಅಧಿಕವಾಗಿರತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡಿದರು. ಅವರ ನಂತರದಲ್ಲಿ ಅತೀ ಹೆಚ್ಚು ಎಲ್ಲ ವಿಧವಾಗಿರ್ತಕ್ಕಂತಹ ರೀತಿಯಲ್ಲೂ ವ್ಯಾಖ್ಯಾನ ಮಾಡಿದಂತಹ ಕೀರ್ತಿ ಅಂತಂದ್ರೆ ಅದು ರಾಘವೇಂದ್ರ ಗುರು ಸಾರ್ವಭೌಮರ ಅಪಾರವಾಗಿರ್ತಕ್ಕಂತಹ ಕೀರ್ತಿ. ಇಂತಹ ಕೀರ್ತಿಯಿಂದಲೇನೆ ವಿಶೇಷವಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ವೇದವ್ಯಾಸ ರೂಪದ ಆರಾಧನೆಯನ್ನು ಮಾಡಿದ್ದರಿಂದಲೇನೆ ಅಂತಹ ಇವತ್ತು ಜ್ಞಾನ ಪ್ರಪಂಚಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ಕೊಟ್ಟ ಮಹತ್ವ ಇನ್ನು ಯಾರೂ ಕೂಡ ಜಗತ್ತಿನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಅಪ್ಪಣಾಚಾರ್ಯರು ಹೇಳ್ತಾರೆ, ಹರಿಪಾದ ಕಂಜ ನಿಷೇವಣಾಲ್ ಲಬ್ಧ ಸಮಸ್ತ ಸಂಪತ್ತು. ಇಷ್ಟು ಭಗವದ್ ರೂಪಗಳನ್ನು ಒಲಿಸಿಕೊಂಡಂತಹ ಸಾಮರ್ಥ್ಯ ರಾಯರಿಗೆ ಯಾಕೆ ಬಂತು ಅಂತಂದ್ರೆ ವೇದವ್ಯಾಸ ದೇವರ ಸೇವೆಯನ್ನು ಅಷ್ಟು ಮಾಡಿದ್ರಿಂದ ಭಗವಂತ ತನ್ನ 4 ರೂಪಗಳನ್ನು ಇವರಲ್ಲಿ ಸನ್ನಿಹಿತನ ಮಾಡಿ ಇಟ್ಟಿರ್ತಕ್ಕಂಥವನಾಗಿದ್ದಾನಂತೆ. ಅದರಿಂದ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿದೆ. ಅದಕ್ಕೆ ವೇದಗಳು ಹೇಳ್ತಾ ಇದೆ, ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತನ ಯಾವುದಾದ್ರೂ ಒಂದು ರೂಪದ ವಿಶೇಷವಾದ ಆರಾಧನೆ ಸೇವೆಯನ್ನು ಮಾಡಿದರೆ ಅವನ ಅನುಗ್ರಹಕ್ಕೆ ನಾವು ಅವನು ಮಾಡಿದ ಕೊಡುವಂತಹ ಅನುಗ್ರಹವನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಕೈಗಳಿರೋದಿಲ್ಲ, ಜನ್ಮ ಇರೋದಿಲ್ಲ, ಆಯುಷ್ಯ ಇರೋದಿಲ್ಲ. ಆದರೆ ದೇವರು ರಾಘವೇಂದ್ರ ಗುರು ಸಾರ್ವಭೌಮರು 4 ವಿಧವಾದ ರೂಪಗಳನ್ನು ಕೂಡ ಪ್ರತಿನಿತ್ಯದಲ್ಲಿಯೂ ಕೂಡ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಯರ ಮಾಡಿದ ಅನುಗ್ರಹದ ಆ ಫಲವೇ ಇವತ್ತು ನಾವೆಲ್ಲ ಉಣ್ತಾ ಇದ್ದೇವೆ. ಆದ್ದರಿಂದ ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಇವತ್ತು ಜಗತ್ತಿನಲ್ಲಿ ಇಲ್ಲದೇ ಇರುವಂತಹ ಒಂದು ಐಶ್ವರ್ಯ ಮತ್ತೆ ವಿಶೇಷವಾದ ಸಂಪತ್ತು, ಭಕ್ತ ಸಂಪತ್ತು, ಜ್ಞಾನ ಸಂಪತ್ತು ಅದು ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅದು ವೇದವ್ಯಾಸ ದೇವರ ಸೇವೆಯನ್ನು ಮಾಡಿದರ ಫಲವಾಗಿ ಇಷ್ಟು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ರಾಮ, ನರಹರಿ, ಕೃಷ್ಣ ವೇದವ್ಯಾಸ ರೂಪಗಳಿಂದ ತಾವು ಸನ್ನಿಧಾನ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ತಾವು ವೃಂದಾವನದಲ್ಲಿ ಕೂತಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದಲೇನೆ 4 ದಿಕ್ಕುಗಳಲ್ಲೂ ಕೂಡ ಇವತ್ತಿನ ವಿಶೇಷವಾದ ಆರಾಧನೆಯ ಪರ್ವಕಾಲದಲ್ಲಿ ಪಂಚಾಮೃತಾದಿ ಅಭಿಷೇಕಗಳು ಹಾಗೆ ಅಲಂಕಾರಗಳು ನಡೆಯತಕ್ಕಂತಹದ್ದು ಇವತ್ತು ನಮ್ಮ ಶ್ರೀಮಠದಲ್ಲಿ ಬಂದಿರತಕ್ಕಂತಹ ವಿಶೇಷವಾದ ಸಂಪ್ರದಾಯ. ಮಧ್ಯಾರಾಧನೆಯ ಪರ್ವಕಾಲದ ಒಂದು ವಿಶೇಷತೆ ಅಂದರೆ ಈಗಾಗಲೇ ಆಚಾರ್ಯರು ತಿಳಿಸಿಕೊಟ್ಟ ಹಾಗೆ ಪ್ರತಿನಿತ್ಯ ರಾಯರು ಇವತ್ತಿಗೂ ಬೃಂದಾವನದಲ್ಲಿ ಕೂತಿದ್ದಾರೆ. ಅವರು ಯಾರು ಕೇವಲ ದೇಹತ್ಯಾಗವನ್ನು ಮಾಡಿ ಹೋಗಿದ್ದಲ್ಲ, ಸಾಕ್ಷಾತ್ ಇವತ್ತಿಗೂ ಕಣ್ತೆರೆದು ಭಗವಂತನನ್ನ ಅಂತರ್ಮುಖಿಗಳಾಗಿ ಧ್ಯಾನವನ್ನು ಮಾಡ್ತಾ ಮಾಡ್ತಾ ರಾಯರು ಬೃಂದಾವನದಲ್ಲಿ ಕೂತಿದ್ದಾರೆ. ಸಶರೀರವಾಗಿ ಕೂತಿದ್ದು ಮಾತ್ರ ಅಲ್ಲ, 3 ದಿವಸ ಆರಾಧನೆಯ ಪರ್ವಕಾಲದಲ್ಲಿ
ತಾವು ಬಂದ ಭಕ್ತರನ್ನ ಕಣ್ತೆರೆದು ನೋಡ್ತಾರಂತೆ. ಆದ್ರಿಂದಲೇನೆ ನಮ್ಮ ಶ್ರೀಮಠದಲ್ಲಿ ಒಂದು ಇತಿಹಾಸ ಏನು ಅಂತಂದ್ರೆ, ಇವತ್ತು ರಾಯರ ಮೂಲ ಬೃಂದಾವನದ ಮೇಲ್ಭಾಗದಲ್ಲಿ ರಾಯರದ ಮುಖದ ಪ್ರತಿಬಿಂಬವನ್ನ ಇಡುವಂತಹ, ಬಂಗಾರದ ಮುಖದ ಪ್ರತಿಬಿಂಬವನ್ನ ಇಡುವಂತಹ ಸಂಪ್ರದಾಯ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಕಣ್ತೆರೆದು ನೋಡ್ತಾರೆ. ನಿತ್ಯದಲ್ಲಿ ಅಂತರ್ಮುಖಿಗಳಾಗಿ ಭಗವಂತನನ್ನ ಕಾಣುವ ಗುರುಸಾರ್ವಭೌಮರು ಯಾರು ನನ್ನಲ್ಲಿ ಬಂದು ಇವತ್ತು ಭಗವಂತನ ಆಶ್ರಯವನ್ನು ಪಡಿತಾರೆ ಅಂತ ಕಣ್ತೆರೆದು ನೋಡುವಂತಹ ಒಂದು ಉದಾತ್ತವಾದ ಪರ್ವಕಾಲ. ಆ ಪರ್ವಕಾಲವನ್ನು ಉದ್ದೇಶಿಸಿಕೊಂಡೇನೆ ಇವತ್ತು ಮಂತ್ರಾಲಯ ಮಾತ್ರ ಅಲ್ಲ, ಪ್ರತಿಯೊಂದು ಮಠಗಳು ಕೂಡ ಮಂತ್ರಾಲಯಕ್ಕೆ ಸರಿಸಮಾನವಾದಂತಹ ಒಂದು ಭವ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಅದ್ಭುತವಾದ ಒಂದು ಸಂಪತ್ತನ್ನು ಪಡೀತಾ ಇದೆ ಅಂತಂದ್ರೆ ಅದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಉದಾತ್ತವಾದಂತಹ ವ್ಯಕ್ತಿತ್ವವೇ ಕಾರಣ ಅಂತ ನಾವು ತಿಳಿದುಕೊಳ್ಳಬಹುದಾಗಿದೆ. ಇಂತಹ ಒಂದು ಭವ್ಯವಾಗಿರ್ತಕ್ಕಂತಹ ಆರಾಧನೆಯ ಪರ್ವಕಾಲದಲ್ಲಿ ಈಗಷ್ಟೇ ಪಂಚಾಮೃತಾಭಿಷೇಕ ಸಮಾಪನ್ನಗೊಂಡು ಇನ್ನು ಗುರುರಾಜರು ಮಧ್ಯಾರಾಧನೆಯ ವಿಶೇಷವಾಗಿರ್ತಕ್ಕಂತಹ ಪ್ರಾತಃ ಕಾಲದ ರಥೋತ್ಸವದಲ್ಲಿ ಎದ್ದು ಭಕ್ತರ ಮನೋಭೀಷ್ಟಗಳನ್ನು ಪೂರ್ಣ ಮಾಡುವಂತಹ ಒಂದು ದೊಡ್ಡ ಪರ್ವಕಾಲ. ಈ ಪರ್ವಕಾಲವನ್ನ ವಾದೀಂದ್ರ ಗುರು ಸಾರ್ವಭೌಮರು ಇವತ್ತು ಒಳಗಡೆ ಮಾತ್ರ ಬೆಳಗ್ಗೆ ಪ್ರತಿನಿತ್ಯದಲ್ಲಿಯೂ ಕೂಡ ಭಕ್ತರಿಗೋಸ್ಕರ ರಾಯರು ಹೊರಗಡೆ ಬರ್ತಾರೆ ಆ ಭಕ್ತರ. ಆದರೆ ಇವತ್ತು ಬೆಳಗ್ಗೆ ವಿಶೇಷವಾಗಿ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ಮಂತ್ರಿ ಸದೃಶರಲ್ಲಿ ರಾಯರ ಪಕ್ಕದಲ್ಲಿ ಇರ್ತಕ್ಕಂಥವ್ರು. ಆದ್ದರಿಂದ ಅವರೇ ನಿಂತು ರಾಯರು ಅವರಿಗೋಸ್ಕರ ವಿಶೇಷವಾಗಿ ಹೊರಗಡೆ ಬಂದು ಪ್ರಾತಃ ಕಾಲದ ರಥೋತ್ಸವದಲ್ಲಿ ಸನ್ನಿಹಿತರಾಗಿ ತನ್ಮೂಲಕ ಎಲ್ಲ ಭಕ್ತರನ್ನು ಒಮ್ಮೆ ಕಣ್ಮುಂದೆ ನೋಡಿ ತಾವು ಮತ್ತೆ ಪುನಃ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ನನ್ನನ್ನು ನಂಬಿದಂತಹ ಇಷ್ಟು ಜನರನ್ನೂ ಕೂಡ ನೀನು ಅನುಗ್ರಹ ಮಾಡ್ತಿ ಅಂತ ಆದರೆ ಮಾತ್ರ ನಾನು ಮೋಕ್ಷಕ್ಕೆ ಬರ್ತೇನೆ ಅಂತ. ಎಷ್ಟು ಸೌಭಾಗ್ಯ! ಆದ್ದರಿಂದ ರಾಯರ ಪಾದವನ್ನು ಹಿಡಿದರೆ ಸಾಕು, ನಾವು ಭಗವಂತನ ಕಾರುಣ್ಯಕ್ಕೆ ಪ್ರಾರ್ಥರಾಗ್ತೇವೆ. ಅದನ್ನೇ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಅಂತ ಮಧ್ವಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಪರವಾಗಿ ನಮ್ಮನ್ನೆಲ್ಲ ನೋಡಿ ಹೋಗ್ತಾರಲ್ವ ರಾಯರು, ಅಂತರ್ಮುಖಿಗಳಾಗಿ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿದರೆ ದೇವರು ಖಂಡಿತವಾಗಿಯೂ ಕೂಡ ನಮ್ಮನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನಂತೆ. ಆದ್ದರಿಂದಲೇನೆ ಇಂತಹ ಪರ್ವಕಾಲದಲ್ಲಿ ಒಮ್ಮೆಯಾದರೂ ಗುರುರಾಜರ ಬೃಂದಾವನವನ್ನ ಅವರನ್ನು ಕಾಣುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ಪಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಂಡೋಪತಂಡವಾಗಿ ಮಂತ್ರಾಲಯಕ್ಕೆ ಆ ಜನಸಾಗರವೇ ನಾವು ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ. ಇಂತಹ ಒಂದು ದೊಡ್ಡ ಸೌಭಾಗ್ಯವನ್ನ ನಾವು ಮಂತ್ರಾಲಯಕ್ಕೆ ಹೋಗಲಿಲ್ಲ, ನೋಡಲಿಲ್ಲ ಅನ್ನೋ ಒಂದು ಕೊರಗವೂ ಕೂಡ ಇಲ್ಲದೆ ಇರುವಂತೆ ಮಾಡಿ ಪರಮಪೂಜ್ಯ ಶ್ರೀಪಾದಂಗಳವರು ಮಂತ್ರಾಲಯ ವಾಹಿನಿ ಹಾಗೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರ ಮಠದ ಅಧಿಕೃತವಾಗಿರತಕ್ಕಂತಹ ಮೀಡಿಯಾದಿಂದ ಎಲ್ಲರಿಗೂ ಕೂಡ ಗುರುರಾಜರ ಮೂಲ ಬೃಂದಾವನದ ದರ್ಶನ ಆ ವಿಶೇಷ